ಒಂದೇ ವಿಚಾರಕ್ಕೆ ಹೋಗಿದ್ದ, ಏನ್ ಚರ್ಚೆ? ಸರ್, ಸಿದ್ಧಗಂಗಾ ಶ್ರೀಗಳ ಒಂದು ಮುಖಂಡತ್ವದಲ್ಲಿ ಇವತ್ತು ನೈಸ್ ಯೋಜನೆ ಬಗ್ಗೆ ಮಾತಾಡಕ್ ಬಂದಿದ್ವಿ. ಸಿದ್ಧಗಂಗಾ ಮಠದ್ದು 8 ಎಕರೆ ಜಾಗ ನೈಸ್ ಯೋಜನೆಗೆ ಅಂದ್ರೆ BMIC ಯೋಜನೆಗೆ ಹೋಗಿದೆ. ಹಾಗಾಗಿ 2003ರಲ್ಲಿ ಭೂ ಸ್ವಾಧೀನ ಮಾಡಿಕೊಂಡು ಇವತ್ತು ಬರೀ ಹಣ ಬಿಡುಗಡೆ ಮಾಡಿದ್ದಾರೆ. 5 ಲಕ್ಷ, 6.25 ಲಕ್ಷ, 7 ಲಕ್ಷ ಒಂದು ಎಕರೆಗೆ ನಮ್ಮ ಸೋಂಪುರ ಸರ್ಕಲ್ ಇರ್ತಕ್ಕಂಥ ಜಾಗದಲ್ಲಿ ಆ ರೈತರುಗಳು ಕೂಡ ಬಂದಿದ್ವಿ. ಮೊನ್ನೆ ಸಿದ್ಧಗಂಗಾ ಶ್ರೀಗಳ ಒಂದು ಮನವಿ ಮೇರೆಗೆ ನಾವೆಲ್ಲ ಕೂತು ಒಂದು ಸಭೆ ನಡೆಸಿ ಒಂದು CM ಗಮನಕ್ಕೆ ತರಬೇಕು ಅಂತ ಹೇಳಿ ನಾವು ಮಾತಾಡಿಕೊಂಡು ಇವತ್ತು CM ಅವರು ಟೈಮ್ ಕೊಟ್ಟಿದ್ರು. ಹಾಗಾಗಿ ಇವತ್ತು ಸಭೆ ನಡೀತು. ಏನು ಈ ಯೋಜನೆ ಬಗ್ಗೆ, BMIC ಯೋಜನೆ ಬಗ್ಗೆ ಏನೇನಾಗಿದೆ ಅನ್ನೋದು ಮನವರಿಕೆ ಮಾಡಿದ್ದೀವಿ. 2003ರಲ್ಲಿ ನಾವು ಹಣ ಪಡೆದಿದ್ದೀವಿ. 2009ರಲ್ಲಿ ಅವರು ರಸ್ತೆ ಮಾಡಿ ನಮ್ದು ಕೆಲವು ರೈತರುಗಳದು 2 ಎಕರೆ, 3 ಎಕರೆ, 5 ಎಕರೆ ಇರ್ತಕ್ಕಂಥ ರೈತರುಗಳು ಪೂರ್ಣ ಪ್ರಮಾಣವಾಗಿ ಭೂ ಸ್ವಾಧೀನ ಆಗಿದೆ. ಇವತ್ತು ಪೂರ್ಣ ಪ್ರಮಾಣವಾಗಿ ಪರಿಹಾರ ಸಿಕ್ಕಿಲ್ಲ. ಜೊತೆಗೆ ಜಯಚಂದ್ರ ಅವರ ಒಂದು ವರದಿ, ಸದನ ಸಮಿತಿ ವರದಿ ಮೇರೆಗೆ ಎಕ್ಸಸ್ ಲ್ಯಾಂಡ್ ಸೋಂಪುರ ಸುತ್ತಮುತ್ತ ಇರತಕ್ಕಂಥದ್ದು ಒಂದು ಅದ್ರಲ್ಲಿ ತೋರಿಸಿ ಆ ಸದನ ಸಮಿತಿಗೆ ಅಫಿಡವಿಟ್ನ ಹಾಕಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ನಡೆದಂತ ಒಂದು ಹೈಕೋರ್ಟ್ ಒಂದು ಆದೇಶದ ಮೇರೆಗೆ ಇವತ್ತು ಎಲ್ಲಾ ಜನರು ಅಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಟೋಲ್ ಕಟ್ಬೇಡಿ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ ಅಂತ ಬಹಿರಂಗವಾಗಿ ಹೇಳಿರೋದ್ರಿಂದ ನಮ್ಮೆಲ್ಲ ಆತಂಕ ಆಗಿದೆ, ನಮ್ಮೆಲ್ಲ ರೈತರುಗಳಿಗೂ ಆತಂಕ ಆಗಿದೆ. ಹಾಗಾಗಿ ಆ ಯೋಜನೆ ನಡೆಯುತ್ತಾ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಪ್ರಮುಖವಾಗಿದ್ದಂತ ಅಡೆತಡೆಗಳನ್ನ ನಿವಾರಣೆ ಮಾಡೋಕ್ಕೆ ನೈಸ್ ಕಂಪ್ನಿ ಮುಖ್ಯಸ್ಥರು ಅಶೋಕ್ ಏಣಿ ಅವರೇ ಬಂದು ಆ ಜಾಗದಲ್ಲಿ ರೈತರುಗಳಿಗೆ ಅನ್ಯಾಯ ಆಗಲ್ಲ, ನಾವೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಆ ಮಾತಿನಂತೆ ಇವತ್ತು ಯೋಜನೆ ಟೋಲ್ ಕನೆಕ್ಟ್ ಆಗ್ತಾ ಇದೆ. ರೈತರುಗಳಿಗೆ ಪರಿಹಾರ ಸಿಕ್ಕಿಲ್ದ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಮನವಿನ ಕೊಟ್ಟಿದ್ದೀವಿ. ಎಕ್ಸಸ್ ಇವತ್ತು ರೈತರುಗಳು ಮತ್ತೆ ಸ್ವಾಮೀಜಿ ಅವರ ಒಂದು ಡಿಮ್ಯಾಂಡು ಅಂದ್ರೆ ಮನವಿ ಏನು ಅಂತಂದ್ರೆ, ಏನು ರಸ್ತೆಗಾಗಿರೋ ಜಾಗನ ಬಿಟ್ಕೊಟ್ಟಿ ಅದನ್ನ ನಾವು ಯಾವುದೇ ರೀತಿ ತೊಂದರೆ ಕೊಡಲ್ಲ, ಅದನ್ನ ನೀವೇ ಮಾಡಿಕೊಳ್ಳಿ. ರಸ್ತೆಗಾಗಿ ಮಿಕ್ಕಿರೋ ಜಾಗನ, ಉಳಿಕೆಯ ಜಾಗನ ರೈತರಿಗೆ ಬಿಟ್ಕೊಡಿ ಅಂತ ಒಂದು ಮನವಿ ಮಾಡಿದೀವಿ. ಜೊತೆಗೆ ಆ ರಸ್ತೆಗೆ ಹೋಗಿರೋ ಜಮೀನ 50-50 ಅನುಪಾತದಲ್ಲಿ ಈಗೇನು ಬಿಡದಿ ಟೌನ್ಶಿಪ್ ಮತ್ತೆ BDA ಲೇಔಟ್ಗಳು ಮಾಡ್ತಾ ಇದ್ದೀರಾ, ಆ ಅನುಪಾತದಲ್ಲಿ ರಸ್ತೆಗೆ ಹೋಗಿ ಪೂರ್ಣ ಕಳ್ಕೊಂಡಿರೋ ಅಂತ ರೈತರುಗಳಿಗೆ 50-50 ಅನುಪಾತದಲ್ಲಿ ಟೌನ್ಶಿಪ್ ಅಲ್ಲಿ ಕೊಡ್ಲಿ ಅಂತ ಒಂದು ಮನವಿ ಮಾಡಿದೀವಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.